ಇವತ್ತು ನೋಡಿ, ನಾವು ದೇಹದ ಶುದ್ಧೀಕರಣ ಯಾವ ರೀತಿ ಮಾಡೋದಂದರೆ, ಆ್ಯಕ್ಚುಲಿ ನಮ್ಮ ವೇಗಸ್ ನರ್ವ್ಸು ನಮ್ಮ ಶರೀರದ ಅಂಗಾಂಶಗಳ ಗಾಳಿಯನ್ನು ಅಂದರೆ ವಾಯುವನ್ನು ಯಾವ ಕಡೆಗೆ ಅಂಗಾಂಶಕ್ಕೆ ಎಷ್ಟೆಷ್ಟು ಕೊಡಬೇಕು ಅದರದ್ದು ಕ್ರಿಯೆಯನ್ನು ಸಮತೋಲನ ಮಾಡೋದು ಈ ವೇಗಸ್ ನರ್ವ್ಸ್ ಜಠರದಲ್ಲಿ ಗ್ಯಾಸ್ಟ್ರಿಕ್ ನರ್ವ್ ಹಿಂಭಾಗ ಮತ್ತು ಜಠರದ ಮುಂಭಾಗವು ನಮ್ಮ ವೇಗಸ್ ನರ್ವ್ಗೆ ಸೇರಿರ್ತದೆ. ಅದರದ್ದೆಲ್ಲ ನಮ್ಮ ಶರೀರದ ಈ ಅಂಗಾಂಶಕ್ಕೆ ಎಷ್ಟು ಇದು ಬೇಕು, ಗಾಳಿ ಬೇಕು ಅಷ್ಟನ್ನು ಕೊಡೋದು ಈ ನಮ್ಮ ವೇಗಸ್ ನರ್ವ್ ಇದು ಕರ್ತವ್ಯ. ಅದನ್ನು ಯಾವ ರೀತಿ ನಾವು ಇದು ಮಾಡೋದು ಅಂದರೆ ಟಾಕ್ಸಿನ್ ಶರೀರದನ್ನು ಹೊರಗಡೆ ಹಾಕಿ ಶುದ್ಧೀಕರಣ ಮಾಡಬೇಕಂದ್ರೆ ಉಸಿರಿನ ಕಡೆ ತುಂಬ ಗಮನ ಕೊಡಬೇಕು. ಉಸಿರು ತುಂಬ ಮುಖ್ಯ. ಅಂದರೆ ಯೋಗ ಅಂದರೆ ಸರ್ಕಸ್ ಥರ ಮಾಡೋದಲ್ಲ. ನಿಮಗೆ ಮಾಡುವ ಕ್ರಿಯೆಯಲ್ಲಿ ಉಸಿರಿನ ಕ್ರಿಯೆಯನ್ನು ಚೆನ್ನಾಗಿ ಮಾಡಿ, ಅಂದರೆ ಹೊರಗೆ ಬಿಡುವಾಗ ಒಂದು ತೊಟ್ಟು ಉಸಿರು ಇರಬಾರ್ದು. ಒಂದು ತೊಟ್ಟು ಒಳಗಡೆ ತೆಗೆಯುವಾಗ ಸಹ ನಿಧಾನವಾಗಿ ನಾವು ಹೊರಗಡೆ ಬಿಟ್ಟ ಫೋರ್ಸಲ್ಲೇ ಒಳಗಡೆ ಬರಬೇಕು. ನಾವು ಬೈ ಫೋರ್ಸ್ ತೆಗೆಯೋದಲ್ಲ. ಆ್ಯಕ್ಚುಲಿ ಇದು ನಮ್ಮ ಯೋಗ ಪದ್ಧತಿ. ನಾವು ಉಸಿರು ಪೂರ್ತಿ ಹೊರಗಡೆ ಹಾಕಿ ಹೋದ್ರೆ ದೇವರ ಪಾದಕ್ಕೆ ಸೇರುವ ತೊಂದರೆ ಇಲ್ಲ. ದ್ಯಾಟ್ ಈಸ್ ನಾವು ಮಾಡುವ ಕ್ರಿಯೆಯನ್ನು ಮಾತ್ರ ಚೆನ್ನಾಗಿ ಮಾಡಿ. ನೋಡಿ, ಇದು ಸುಮ್ಮನೆ ಒಂದು ದಿವಸಕ್ಕೊಂದು 21 ಬಾರಿ ಮಾಡಿ. ಓಕೆ, 21 ಬಾರಿ ಇದೇ ಮಾಡಿದರೆ ಓಕೆ. ಈ ರೀತಿ ಮಾಡಿದ ನಂತರ ನೋಡಿ, ಈ ರೀತಿ ಆದ ನಂತರ ಪೂರ್ತಿ ಉಸಿರು ತೆಗಿರಿ. ಇಲ್ಲಿ ಬೆಂಡ್ ಮಾಡಬೇಕು, ಗೋಡೆಗೆ ಟಚ್ ಮಾಡಬೇಕು. ನೋಡಿ, ಮೊಣಕಣ್ಣನ್ನು ಗೋಡೆಗೆ ಟಚ್ ಮಾಡಿ, ಆಯಿತಾ? ಓಕೆ, ಥ್ಯಾಂಕ್ ಯು.